ನನ್ನ ಮಗಳು ಕೂಡ ನನ್ನನ್ನು ಕೇಳ್ತಾಳೆ, ಈಗ ಅವಳು 2ನೇ PUC ನಲ್ಲಿದ್ದಾಳೆ. ಅವಳು ಕೇಳ್ತಾಳೆ, ಅಮ್ಮ ಈ ವರ್ಷ ನಾನು ಅಪ್ಪಿತಪ್ಪಿ ಫೇಲ್ ಆದರೆ ಏನು ಮಾಡೋದು ಅಂತ. ನಾ ಹೇಳ್ತೀನಿ, ತುಂಬ ಒಳ್ಳೆಯದೇ ಆಯಿತು. ನಾವು ಯಾವಾಗಲೂ ಒಂದು ದೊಡ್ಡ ಪ್ರವಾಸವನ್ನು ಕೈಗೊಂಡಿಲ್ಲ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನಾವು ಭಾರತ ಪ್ರವಾಸವನ್ನು ಕೈಗೊಳ್ಳೋಣ ಅಂತ ಹೇಳ್ತೀನಿ. ಮತ್ತು ನೀನು ಭರತನಾಟ್ಯ ಅಷ್ಟೇನ ಕಲ್ತಿದ್ಯಾ, ಕಥಕ್ ನೃತ್ಯ ಶೈಲಿಯನ್ನು ಕಲಿಬೇಕು ಅಂತ ತುಂಬ ಆಸೆಯನ್ನು ಇಟ್ಕೊಂಡಿದ್ಯಾ ನೀನು, ಆ ಒಂದು ವರ್ಷ ನಾವು ಕಥಕ್ ಶೈಲಿಯನ್ನು ಕಲಿಯೋಣ. ಈ ರೀತಿಯಾಗಿ ಮಾತಾಡಿದಾಗ ಅವರಿಗೆ ಮನಸ್ಸಿನಲ್ಲಿ ಏನು ಬರಬೇಕು ಅಂದರೆ, ಫೇಲ್ ಆದರೂ ಚಿಂತೆ ಇಲ್ಲ, ನಾನು ಸೋತ್ರೂ ಚಿಂತೆ ಇಲ್ಲ, ಅಷ್ಟಕ್ಕೆ ಪ್ರಪಂಚ ಕೊನೆಗೊಳ್ಳೋದಿಲ್ಲ ಅನ್ನೋ ಒಂದು ಆತ್ಮವಿಶ್ವಾಸನ ನಾವು ಅವರಿಗೆ ಕೊಟ್ಟ ಹಾಗೆ ಆಗತ್ತೆ. ನಾವು ಮಕ್ಕಳಿಗೆ ಹೇಳಬೇಕಾದದ್ದು, ಪ್ರಯತ್ನ ಪಡಿ, ಫಲಿತಾಂಶದ ಬಗ್ಗೆ ಯೋಚನೆ ಮಾಡಬೇಡಿ, ಅದ್ರ ಬಗ್ಗೆ ಖಿನ್ನರಾಗಬೇಡಿ. ಯಾಕೆಂತಂದರೆ ಪೋಷಕರಾಗಿ ನಮಗೂ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಚಿಂತೆ ಇಲ್ಲ ಅಂತ ಅವ್ರಿಗೆ ಹೇಳ್ತಾ ಇರಬೇಕು. ಮತ್ತು ಯಾವುದೇ ಕಾರಣಕ್ಕೂ ಬೇರೆಯ ಮಕ್ಕಳೊಂದಿಗೆ ಹೋಲಿಕೆಯನ್ನು ತಪ್ಪಿಸ್ಬೇಕು.